ಶಾಸಕರು ಯಾವುದೋ ಧಾರ್ಮಿಕ ವಿಚಾರವನ್ನು ಇಟ್ಟುಕೊಂಡು ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿ ನಮ್ಮ ಶಾಸಕರ ಬಾಲಣ್ಣವ್ರ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿ ಎಲ್ಲ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರು ದಾಖಲೆಗಳನ್ನು ಸಹ ತಂದಿದ್ದಾರೆ. ಅದನ್ನು ಮುಂದೆ ಬಿಡುಗಡೆ ಮಾಡ್ತಾರೆ. ನಾನು ಹೇಳೋದಾದ್ರೂ ಇಷ್ಟೇ, ಇವತ್ತೇನು ಕುಂಠಿತ ಆಗಿದೆ, 2 ವರ್ಷ ಆಗಿದೆ ಅಂತ 1.5 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ಬಾಲಣ್ಣವರು ಕುಂಠಿತ ಆಗಿದೆ ಕೆಲಸ ಅಂತ ಹೇಳ್ತಾ ಇದ್ದೀರಾ. ನೀವು ಇದ್ದಂಥ ಕಾಲದಲ್ಲಿ ಏನಾದರೂ ರಸ್ತೆಯನ್ನು ಸುಗಮವಾಗಿ ಆಗಲಿಕ್ಕೆ ಜಾಗಗಳನ್ನ ಬಿಡಿಸ್ಕೊಟ್ಟಿದ್ರೆ ಈ ಸ್ವಲ್ಪ ಯಾವತ್ತೂ ರಸ್ತೆ ಸುಗಮವಾಗಿ ಆಗ್ತಾಯಿತ್ತು. ಇವತ್ತು ಬಾಲಣ್ಣವ್ರು ಬಂದ ಮೇಲೆ ತಾವರೆಕೆರೆಯಿಂದ ಹಿಡಿದು ತಾವರೆಕೆರೆ ಆಗ್ಬೋದು, ತಿರುಪನಹಳ್ಳಿ ಆಗ್ಬೋದು, ಶಾನ್ಭೋಗಹಳ್ಳಿ, ಪಾಚನಹಟ್ಟಿ ಎಲ್ಲ ಕಡೆ ಸಹ ರಸ್ತೆ ಮಾಡಲಿಕ್ಕೆ ಅಡಚಣೆ ಇತ್ತು. ರೈತರು ಪ್ರಾಪರ್ಟಿಗಳನ್ನ ಬಿಟ್ಕೊಟ್ಟಿರಲಿಲ್ಲ, ಅಡಚಣೆ ಇತ್ತು. ಆ ನಿಟ್ಟಿನಲ್ಲಿ ಕೆಲವೊಂದು ಕಡೆ ತಡ ಆಗಿ ಒತ್ತಡ ತಂದು ಕಾಂಟ್ರಾಕ್ಟ್ಗಳ ಮೇಲೆ ಒತ್ತಡ ತಂದು ಕೆಲಸ ಆಗಲೇಬೇಕು ಅಂತೇಳಿ ಮೊನ್ನೆ ತಾನೇ ರೀಸೆಂಟಾಗಿ 50 ಕೋಟಿ ಬಿಡುಗಡೆ ಮಾಡಿ ಕೆಲಸಗಳು ಫಾಸ್ಟಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದು. ಒಂದು ಕಡೆ ಪಟ್ಟಣ ಬೇಗ ಅಭಿವೃದ್ಧಿ ಆಗಬೇಕು, ಪಟ್ಟಣದ ರಸ್ತೆ ಎಲ್ಲ ಒಂದು ಕಡೆ ಆಗಬೇಕು ಅಂತೇಳಿ ಪಟ್ಟಣದ ರಸ್ತೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಒಂದು ಕಿಂಚಿತ್ತು ದಾಖಲೆ ಇದೆ. ಬಾಲಣ್ಣವ್ರೇನಾದರೂ ಅಧಿಕಾರಕ್ಕೆ ಬಂದ ಮೇಲೆ, ಶಾಸಕರಾದ ಮೇಲೆ ಒಂದು ಕಿಂಚಿತ್ತು ಒಂದು ದಿನಾಂಕವನ್ನು ನೀವು ತಿಳಿಸಿ, ಒಂದು ಕಿಂಚಿತ್ತು ಸಹ ಬದಲಾವಣೆಯನ್ನು ಮಾಡಿಲ್ಲ. ನಿಮ್ಮ ಕಾಲದಲ್ಲಿ ಏನಾಗಿತ್ತೋ ಅದನ್ನು ಮಾತ್ರ ಬದಲಾವಣೆಯನ್ನು ಅದನ್ನು ಅದೇ ಥರ ಕೆಲಸವನ್ನು ಮಾಡಲಿಕ್ಕೆ ಹೇಳಿದರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ. ಈ ಧಾರ್ಮಿಕ ವಿಚಾರವನ್ನು ತೆಗೆದುಕೊಂಡು ದಯವಿಟ್ಟು ನೀವು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ತೊಡೆ ತಟ್ಟ ಕೆಲಸ ಅಂಥದ್ದು, ಗಂಡಸ್ತನ ಕೆಲಸ ಅಂಥದ್ದು ನೀವು ಮಾಡ್ತಾ ಇದ್ದೀರಿ. ದಯವಿಟ್ಟು ಬಿಡಬೇಕು, ಈ ಸಂಸ್ಕೃತಿಯನ್ನು ಬಿಡಬೇಕು. ನಮ್ಮ ಮಾಗಡಿ ತಾಲೂಕಿನ ಜನ ಈ ಸಂಸ್ಕೃತಿಯನ್ನು ಕೇಳೋದಿಲ್ಲ. ಬಡಿ ತಾಲೂಕಲ್ಲ ಇದು, ಇದು ಶಾಂತಿಯುತವಾದಂಥ ಮಾಗಡಿ ತಾಲೂಕು. ಇದು ಕರ್ನಾಟಕ ಸಂಸ್ಕೃತಿಯನ್ನು ಹೊಂದಿರುವಂಥ ಮಾಗಡಿ ತಾಲೂಕು. ದಯವಿಟ್ಟು ತಮ್ಮ ಮನವಿಯನ್ನು ಮಾಡ್ಕೊಳ್ತೀವಿ. ಕಾರ್ಯಕರ್ತರಿಗೆ ಎತ್ಕಟ್ಟುವಂಥ ಕೆಲಸ ಆಗ್ಬೋದು, ಧಾರ್ಮಿಕ ವಿಚಾರವನ್ನು ಎತ್ಕಟ್ಟುವಂಥ ಕೆಲಸ ಅಂತ ದಯವಿಟ್ಟು ನೀವು ಮಾಡಬೇಡಿ. ಏನಾರ ಇದ್ರು ಡೈರೆಕ್ಟ್ ದಾಖಲೆಗಳಿದೆ, ನೀವು ಮಾಧ್ಯಮದವರಿದ್ದೀರಾ, ಕೇಸಿಕ್ನವ್ರು ಕೇಳ್ಕೊಬೋದು. ಇವತ್ತು ಏನಾದರೂ ಬಾಲಣ್ಣವರು MLA ಆದಮೇಲೆ ಏನಾದ್ರು ತಿದ್ದುಪಡಿ ಮಾಡಿಸಿದಾರಾ, ದೇವಸ್ಥಾನವನ್ನು ಉಳಿಸಿ ಹೋರಾಟ ಮಾಡ್ತಾ ಇದ್ದಾರಾ, ಹೊಡಿಲಿಕ್ಕೆ ಹೋರಾಟ ಮಾಡ್ತಾರೆ, ನೀವು ಕೇಳ್ಕೊಬೋದು, ಚರ್ಚೆ ಮಾಡ್ಬೋದು. ಎಲ್ಲೂ ಹೋಗಿಲ್ಲ, ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿಬಿಡು. ನಮ್ಮ ಹತ್ರ ದಾಖಲೆಗಳಿದೆ. ಅದನ್ನು ಬಿಟ್ಟು ತಾಲೂಕು ಆಫೀಸಿಂದ ಫ್ಲೈಓವರ್ ಮಾಡಿಸಿ ನೀವೇ MLA ಆಗಿದ್ರಿ, ನೀವು ಮಾಡ್ಬೋದಾಗಿರ್ಬೇಕು. ತಿರುಮಲಿ ಗೇಟಿಂದ ಮಾಡಿಸ್ಬೋದಾಗಿತ್ತಲ್ಲ, ತಿರುಮಲಿ ಗೇಟಿಂದ ಸೋಮೇಶ್ವರ ನೀವೇ ಫ್ಲೈಓವರ್ ಮಾಡಿಸ್ಬೋದಾಗಿತ್ತಲ್ಲ. ಅದನ್ನ್ಯಾಕೆ ಚಿಂತನೆ ಮಾಡಲಿಲ್ಲ? ಈಗೇನು ಚಿಂತನೆ ಮಾಡ್ತಾ ಇದ್ದಾರೆ? ಅದನ್ನು ದಯವಿಟ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏಕವಚನವನ್ನು ಬಿಡಿ. ಮಾಗಡಿ ತಾಲೂಕು ಆ ಸಂಸ್ಕೃತಿಯನ್ನು ಕೇಳೋದಿಲ್ಲ. ಕಾರ್ಯಕರ್ತರು ಯಾರು ಸುಮ್ಮನೆ ಕೈಕಟ್ಟು ಕುತ್ಕೊಳ್ಳೋದಿಲ್ಲ. ಕಾರ್ಯಕರ್ತರಲ್ಲಿ ಎತ್ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಂಥ ಕೆಲಸವನ್ನು ಬಿಡಿ. ನಮ್ಮ ಜಲವಂತ ಸಮಸ್ಯೆ ಏನಿದೆ ಇವತ್ತು ಮಾಗಡಿ ತಾಲೂಕಿಗೆ, ಹೇಮಾವತಿ ನೀರು ಜಲವಂತ ಸಮಸ್ಯೆ ಇದೆ. ನಿಮ್ಮ MP ಗೆ ಎಷ್ಟು ತಿಂಗಳಾಯ್ತು ಇವತ್ತಿಗೆ? ಒಂದೇ ಒಂದು ಸದ್ದು ಎಲ್ಲಾದ್ರೂ ಒಂದು ಸದ್ದು ತುಮಕೂರು ಜಿಲ್ಲೆನಲ್ಲಿ ಇವತ್ತು JDSನವರು ಮತ್ತು BJP ಅವರು ವಿರೋಧ ಮಾಡ್ತಾ ಇದ್ದಾರೆ ಲಿಂಕ್ ಅನ್ನೋ ಬಗ್ಗೆ. ಒಂದೇ ಒಂದು ಸಭೆ ಮಾಡಿದ್ದೀರಾ ನೀವೇನಾದ್ರೂ? ನಿಮ್ಗೆ ಅಷ್ಟು ನೈತಿಕತೆ ಇದ್ದರೆ, ಮಾಗಡಿ ತಾಲೂಕು ಬಗ್ಗೆ ಅಭಿಮಾನ ಇದ್ದರೆ, ನಿಮ್ಮ ತಾಲೂಕಿನ ಜನ ನಿಮ್ಗೆ ಏನಾದ್ರು ಓಟ್ ಹಾಕಿ ಗೆಲ್ಸಿದ್ದಾರೆ, ನಮ್ಗೆ 52,000 ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತ ಒಂದು ಋಣ ತೀರಿಸಬೇಕು ಅನ್ನೋದಿದ್ರೆ ಅವನ್ನೆಲ್ಲ ಕುಂಡಿಸಿ ಲಿಂಕ್ ಚಾನಲ್ ಬೇಗ ಕೆಲಸ ಮಾಡಲಿಕ್ಕೆ ನೀವು ಒಂದು ಮಾಡಿಕೊಡಿ. ನಿಮ್ಮ MP ಅವ್ರನ್ನ ಮಾಗಡಿ ತಾಲೂಕಿನ ಜನ 30,000 ಓಟ್, 29,000, 30,000 ಓಟ್ ಹಾಕಿ ಗೆಲ್ಸಿದ್ರು. ಒಂದು ಕೃತಜ್ಞತಾ ಸಭೆಯನ್ನು ಮಾಡಲಿಕ್ಕೆ ನಿಮಗೆ ಒಂದು ಇದಿಲ್ಲ, ಸಮಯ ಪ್ರಜ್ಞೆ ಇಲ್ಲ. ನಿಮ್ಮ MP ಅವ್ರನ್ನ ಕರ್ಕೊಂಬಂದು ಒಂದ್ಸಲ ಜನಗಳು ಮಾತಾಡ್ಸಿ ಅಭಿನಂದನೆ ಮಾಡಿಲ್ಲ ನೀವು. ಅಂಥದ್ರಲ್ಲಿ ಈಗ ಎಲ್ಲ ಒಂದು ಕಡೆ ಒಳ್ಳೆ ಕೆಲಸಗಳಾಗ್ತಾ ಇರಬೇಕಾದ್ರೆ ಇಂಥ ಎತ್ತಕಟ್ಟುವಂಥ ಕೆಲಸವನ್ನು ಮಾಡೋದು ದಯವಿಟ್ಟು ತಪ್ಪು. ಮತ್ತು ಹೇಮಾವತಿ ನೀರು ನಮಗೆ ಬರಬೇಕು. ನಮಗೆ ಬರಬೇಕಾದ್ರೆ ಇರುವಂಥದ್ದು JDS ಮತ್ತು BJP ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ ಲಿಂಕ್ ಅನ್ನೋ ಕೆಲಸದ ಬಗ್ಗೆ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಿಮ್ಮ ಸ್ನೇಹಿತರುಗಳು ಏನಿದ್ರೆ ಅವರೆಲ್ಲ ಮನವಿ ಮಾಡಿ. ನಮ್ಮ DCM ಶಿವಕುಮಾರ್ ಸಾಹೇಬರು ಮೊನ್ನೆ ತಾನೇ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ, ನಾನು ಮಾಡೇ ತೀರ್ತೀನಿ ಅಂತೇಳಿ. ಆ ಛಲ ಬರಬೇಕು ನಿಮಗೆ. ಅದನ್ನು ಬಿಟ್ಬಿಟ್ಟು ಎತ್ಕಟ್ಟಂತ ಕೆಲಸ ಮಾಡೋದು, ರಾಜಕೀಯವಾಗಿ ಧಾರ್ಮಿಕವಾಗಿ ನಮ್ಮ ಮಾಗಡಿ ತಾಲೂಕಲ್ಲಿ ಯಾವುದೇ ಧಾರ್ಮಿಕ ಗಲಾಟೆಗಳಾಗ್ತಾ ಇಲ್ಲ. ಈಗ ನಾವು ನೋಡಿದ್ದೀವಿ, ಈ ರೋಡ್ನಲ್ಲೇ ಉದಾಹರಣೆ ತೆಗೆದುಕೊತು ಅಂದರೆ ಕೆಂಸಾರ ಆಗ್ಬೋದು, ದೋಣ್ಕುಪ್ಪೆ ಆಗ್ಬೋದು, ಸುಮಾರು ಕಡೆ ಒಳ್ಳೊಳ್ಳೆ ದೇವಸ್ಥಾನಗಳು ಕಟ್ಕೊಟ್ಟಿದ್ದಾರೆ. ದೇವಸ್ಥಾನ ಇರಬೇಕಿಲ್ಲ ಅಂತಲ್ಲ, ನಾವು ಬೆಳಿಗ್ಗೆ ಎದ್ದು ದೇವರು ಅವಧಿತ ಹೆಚ್ಚಿಗೆ ನಾವು ದೇವ್ರು ನಂಬ್ತೀವಿ. ಅದು ಎಲ್ಲ ಒಂದು ಕಡೆ ಸುಸಜ್ಜಿತವಾಗಿ ಎಲ್ಲ ಒಂದು ಕಡೆ ರಸ್ತೆ ಆಗ್ತಾ ಇದೆ, ಎಲ್ಲ ಒಂದು ಕಡೆ ಒಳ್ಳೇದಾಗ್ತಾ ಇದೆ, ಪಟ್ಟಣ ಅಭಿವೃದ್ಧಿ ಆಗ್ತದೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ನೀವೇ ಮಾಡ್ಬೋದಾಗಿತ್ತಲ್ಲ ಅವತ್ತು ಶಾಸಕರಾಗಿದ್ದಂಥ ಸಮಯದಲ್ಲಿ. ನೀವು ಅದು ರೆಡಿ ಮಾಡಿ ಹೋಗಿದ್ರೆ ಅವರೇ ಕೇಸಿಕ್ನವ್ರ ಇದು ಮಾಡ್ತಾ ಇದ್ರು, ನೋಟಿಸ್ ಕೊಡ್ತಾ ಇದ್ರು. ದಯವಿಟ್ಟು ತಪ್ಪು ಸಂದೇಶವನ್ನು ದಯವಿಟ್ಟು ಜನಗಳಿಗೆ ತಿಳಿಸಿ ಧಾರ್ಮಿಕ ಭಾವನೆಯನ್ನು ಕೆದಕುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ.